ನಿತ್ಯ, ಇಲ್ಲಿಗೆ ಯಾಕೆ ಬಂದಿದ್ಯಾ? ಇಲ್ಲಿಗೆ ಯಾಕೆ ಬಂದಿದ್ಯಾ? ಆ ಮಾತನ್ನ ನಾನ್ ನಿನ್ನ ಕೇಳ್ಬೇಕು. ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಮಾಮ್? ಅದು ನಿತ್ಯ, ಏನಾಗ್ತಿದೆ ಇಲ್ಲಿ? ಬದುಕಿರೋ ನನಗೆ ಪಿಂಡ ಇಡ್ತಿದ್ದೀರಾ? ಬಾಡ್ಗೆ ಮಗಳಿಂದ ಪಕ್ಕದಲ್ಲಿ ಇಟ್ಕೊಂಡು ಸ್ವಂತ ಮಗಳಿಗೆ ನೀನು ನಿಂತು ಪಿಂಡ ಇಡಿಸ್ತಿದ್ಯಾ? ನಿತ್ಯ, ನೀನು ನನ್ನ ಮಾಮೇನಾ? ಹಾ, ಮಾಮ್ ಹೌದಾ ಅಲ್ವಾ? ಸಾರಿ ನಿತ್ಯ, ಇದೆಲ್ಲ ನಾನು ಬೇಕು ಅಂತ ಮಾಡಿಸಿದ್ದಲ್ಲ. ಜೈ ಅಜ್ಜಿ ಹಠ ಹಿಡ್ದು ಮಾಡಿಸ್ತಿರೋದು. ನಾನು ಸತ್ತಿದ್ದೀನಿ ಅಂತ ನೀನು ಆ ಗಂಗಾ ಹೇಳ್ತಾ ಇದ್ರೆ ಹೀಗೆಲ್ಲ ಆಗ್ತಿತ್ತಾ? ಹಾ ನಿತ್ಯ, ಪ್ಲೀಸ್ ಕಾಮ್ ಡೌನ್. ಜೋರಾಗಿ ಕೂಗ್ಬೇಡ, ಅವ್ರಿಗೆಲ್ಲ ಕೇಳಿಸುತ್ತೆ. ಕೇಳಿಸ್ಲಿ ಅಂತಾನೆ ಕೂಗ್ತಾ ಇರೋದು. ನಾನು ಬದುಕಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂತಾನೆ ಕೂಗ್ತಾ ಇರೋದು. ಈಗ್ಲೇ ಹೋಗಿ ಅವ್ರ ಕಣ್ ಮುಂದೆ ನಿಂತ್ಕೋತೀನಿ. ನಿತ್ಯ, ನಿಂತ್ಕೋ. ನಿಂಗೆ ಅರ್ಥನೇ ಆಗ್ತಾ ಇಲ್ವಾ? ಅರ್ಥ ಆಗ್ದಿರೋದು ನನ್ಗಲ್ಲ ಮಾಮ್, ನಿನಗೆ. ಆ ಗಂಗನ್ ಹುಚ್ಚಿಡ್ದಿದ್ದು ನಿನಗೆ. ಅದಕ್ಕೆ ಅವಳನ್ನ ಬದುಕ್ಸೋಕೆ ನನ್ನ ಸಾಯಿಸ್ತಾ ಇರೋದು. ಬದುಕಿರೋ ನನ್ಗೆ ಪಿಂಡ ಇಡಿಸ್ತಾ ಇದ್ದೀರಾ. ನನ್ನ ಶಾಶ್ವತವಾಗಿ ಸಮಾಧಿ ಮಾಡಕ್ ನೋಡ್ತಾ ಇದ್ಯಾ? ಇದೆಲ್ಲ ನೀನು ಗಂಗಾಗೋಸ್ಕರ ಮಾಡ್ತಾ ಇದ್ಯಾ? ಅಯ್ಯೋ ಇಲ್ಲ ನಿತ್ಯ, ಇಲ್ಲಿ ನಡೆಯೋದು ಯಾವುದು ನನ್ನ ಕೈಯಲ್ಲಿಲ್ಲ. ಐ ಆಮ್ ಹೆಲ್ಪ್ಲೆಸ್. ನೀನು ಯಾವತ್ ಹೆಲ್ಪ್ ಮಾಡಿದ್ಯಾ ಅಂತ ಇವತ್ ಮಾಡೋಕೆ? ನಿನಗೆ ನನಗಿಂತ ಗಂಗಾನೇ ಹೆಚ್ಚಾದ್ಲು. ಅಲ್ಲಿ ಏನಾಗ್ತಿದೆ ಅಂತ ನಿನಗೆ ಗೊತ್ತಾಗ್ತಿದ್ಯಾ ಮಾಮ್? ನನ್ಗೆ ಕೈ ತುತ್ತಿಡ್ಬೇಕಾದ ಜೈ ಪಿಂಡ ಇಡ್ತಿದ್ದಾನೆ. ನನ್ ಜೊತೆಗೆ ಜೀವನ ಪೂರ್ತಿ ಬದುಕ್ಬೇಕಾದ ಜೈ ನಾನು ಆಗ್ಲೇ ಸತ್ತು ಹೋದೆ ಅನ್ಕೊಂಡಿದ್ದಾನೆ. ಜೈ ದೃಷ್ಟಿಲಿ ಈಗ ನಾನು ಏನೂ ಅಲ್ಲ, ಸತ್ತಿರೋ ಶವ. ಇಲ್ಲ ನಿತ್ಯ, ಇದನ್ನ ಜೈ ಕೂಡ ಇಷ್ಟಪಟ್ಟು ಮಾಡ್ತಿಲ್ಲ. ಅವನಜ್ಜಿ ಬಲವಂತಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಯಾಕೆ ಮಾಡಿದ್ರೆ ಏನು ಮಾಮ್? ನಾನು ಸತ್ಯ ಅನ್ಕೊಂಡೆ ಅಲ್ವಾ ಮಾಡ್ತಾ ಇರೋದು. ಅದಕ್ಕೆ ನಾನು ಬದುಕಿದ್ದೀನಿ ಅಂತ ಜೈಗೆ ಈಗಲೇ ತಿಳಿಬೇಕು. ನಿತ್ಯ ಬೇಡ, ಇದು ಸರಿಯಾದ ಟೈಮ್ ಅಲ್ಲ. ಆಗ್ಲೇ ತನಗೆ ಮೋಸ ಮಾಡಿದ್ದಾಳೆ ಅಂತ ಗಂಗಾ ಮೇಲೆ ಜೈ ಕೋಪ ಮಾಡ್ಕೊಂಡಿದ್ದಾನೆ. ನೀನ್ ಈ ಟೈಮಲ್ಲಿ ಜೈಗೆ ಕಾಣಿಸಿದ್ರೆ ಗಂಗಾಗಿಂತ ಹೆಚ್ಚು ನಿನ್ನೆ ಹೇಟ್ ಮಾಡೋದು ಅವನು. ಲೈಫಲ್ಲಿ ನಿನ್ಗೆ ಯಾವತ್ತೂ ಮತ್ತೆ ಜೈ ಸಿಗೋದೇ ಇಲ್ಲ. ಹಾಗಂತ ನಾನು ಕಾಮಾಗಿದ್ರೆ ಆ ಗಂಗಾ ನನ್ಗೆ ಜೈನ ಬಿಡ್ತಾಳ? ನಾನ್ ಸತ್ತೆ ಅಂತ ಇಲ್ಲಿ ತನಕ ಅವಳಿಗೆ ಮಾತ್ರ ಗೊತ್ತಿತ್ತು, ಈಗ ಎಲ್ರಿಗೂ ಗೊತ್ತಾಯ್ತು. ಇದಕ್ಕೆ ಕಾರಣ ನೀನು, ಆ ಗಂಗಾ. ಇದಕ್ಕೆ ಸೊಲ್ಯೂಷನ್ ನಾನು ಬದುಕಿದ್ದೀನಿ ಅಂತ ಜೈಗೆ, ಆ ಫ್ಯಾಮಿಲಿಗೆ ಗೊತ್ತಾಗೋದು. ನನ್ ಸಾವನ್ನ ನೀನು ಒಪ್ಕೋತೀನಿ ಹೊರತು ನಾನು ನನ್ ಸೋಲನ್ನ ಒಪ್ಕೊಳ್ಳಲ್ಲ. ನನ್ ಪ್ಲೇಸ್ ನಂಗೆ ಬೇಕು. ಆ ಗಂಗಾ ಹೋಗ್ಬೇಕು, ಜೈ ಜೊತೆ ಜೀವನ ನಂಗೆ ಬೇಕು ಮಾಮ್. ಅಂದ್ರೆ ನಾನು ಬದುಕೆ ಇದ್ದೀನಿ ಅಂತ ಆ ಗಂಗಾ ಜೊತೆಗೆ ಎಲ್ರಿಗೂ ಗೊತ್ತಾಗ್ಬೇಕು. ಅದಕ್ಕೆ ನನ್ನ ತಡಿಬೇಡ ಮಾಮ್. ಹಾಗಲ್ಲ ನಿತ್ಯ, ನಾನ್ ನಿನ್ನ ತಡಿತಿರೋದು ಅದಕ್ಕೆ. ಈಗ ನೀನಲ್ಲಿ ಹೋಗೋದ್ರಿಂದ ಯಾವ ಉಪಯೋಗನೂ ಇಲ್ಲ. ಇಷ್ಟು ದಿನ ನಿನ್ ಪಟ್ಟ ಕಷ್ಟ ಎಲ್ಲ ವೇಸ್ಟ್ ಆಗತ್ತೆ. ನೀನು ನಿನ್ ಹಠ ಮುಖ್ಯ ಅನ್ಕೋತಿದ್ಯೆ ಹೊರತು ಶಾಪದ ಬಗ್ಗೆ ಪೂರ್ತಿ ಮರ್ತೋಗಿದ್ಯಾ. ಈಗ ನೀನು ಅರ್ಜೆಂಟ್ ಮಾಡಿದ್ರೆ, ಅನರ್ಥ ಬಿಟ್ರೆ ನಿನ್ ಲೈಫ್ಗೆ ಯಾವುದೇ ರೀತಿ ಅರ್ಥ ಸಿಗೋದಿಲ್ಲ.
ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಮಾಮ್. ನೀನು ನನಗೆ ಫೇವರ್ ಆಗಿ ಹೇಳ್ತಿದ್ಯಾ ಇಲ್ಲ ಗಂಗಾಗೆ ಫೇವರ್ ಆಗಿ ಹೇಳ್ತಾ ಇದ್ಯಾ? ನಾನು ನನ್ನ ಇಬ್ರು ಮಕ್ಕಳನ್ನು ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ಅಮ್ಮ, ಎಲ್ಲರೂ ಬಂದು ಆರತಿ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ನಿನ್ನ ಅಕಾಲ ಮರಣ ನಮಗೆ ತುಂಬ ನೋವಾಗಿದೆ ನಿತ್ಯ. ನಮ್ಮ ಮನೆ ಶಾಪ ನಿನ್ನ ಆಯಸ್ ತಗೊಂಡು ಹೋಯ್ತು. ನೀನು ಯಾವ ಲೋಕದಲ್ಲಿದ್ರು ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ಭಗವಂತನ ಹತ್ರ ಬೇಡ್ಕೋತೀನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಮ್ಮ. ಮುಂದಿನ ಜನ್ಮದಲ್ಲಾದ್ರೂ ನೀನು 100 ಕಾಲ ಬದುಕ್ಬೇಕಮ್ಮ. ಅಮ್ಮ ಅವರೇ, ನಿಮ್ಮ ಜಾಗ ನನಗೆ ಕೊಟ್ಟು ನೀವು ಹೊರಟು ಹೋದ್ರಿ. ನಿಮ್ಮ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಭಗವಂತ ವರ ಕೊಟ್ರೆ ನೀವು ನನ್ನ ಮಗಳಾಗಿ ಹುಟ್ಟಬೇಕು. ಈ ಕೈಯೆಲ್ಲ ನಿಮ್ಮೆಲ್ಲ ನಾನು ಬೆಳೆಸ್ಬೇಕು. ಅದೇ ನನ್ನ ಆಸೆ. We miss you, Nitya madam. God bless you. Rest in peace, madam. ಎಲ್ಲ ಬಂದ್ರ ಅಮ್ಮ? ಈ ಹುಡುಗಿ ತಾಯಿಯವ್ರಿಲ್ಲಿ, ಅವರನ್ನು ಬಂದು ಆರತಿ ಮಾಡೋಕೆ ಹೇಳಿ. ಜನಾರ್ದನ್, ರೂಪ ಎಲ್ಲಿ? ಇಲ್ಲಿ ತನಕ ಇಲ್ಲೇ ಇದ್ರಜ್ಜಿ. ಅಷ್ಟು ಬೇಗ ಎಲ್ಲಿ ಹೋಗ್ಬಿಟ್ರು? ನಾನು ಕೂಡ ನೋಡ್ಲಿಲ್ಲ. ಎಲ್ಲೋದ್ರು ಇವರು? ನೋಡಿದ್ರಜ್ಜಿ, ಅವ್ರ ಮಗಳು ಕಾರ್ಯ ನಡೀತಾ ಇದ್ರು, ಇದನ್ನ ಬಿಟ್ಟು ಎಲ್ಲೋ ಹೋಗಿದ್ದಾರೆ. ಇದು ಆ ಫ್ಯಾಮಿಲಿಗಿರೋ ಎಮೋಷನ್ಸ್ ಎಥಿಕ್ಸ್. ಹಾಗೆಲ್ಲ ಏನೂ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾಳೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿರು. ನೀವಿರಿ ಅಜ್ಜಿ, ನಾನು ಹೋಗಿ ಕರಿತೀನಿ. ಹೋಗು, ನೀನು ಅಲ್ಲೇ ಹೋಗು. ಯಾವುದೋ ಅನಾಥ ಶವಕ್ಕೆ ಪಿಂಡ ಪ್ರದಾನ ಮಾಡಿದೆ ಅನ್ಕೋತೀನಿ. ಕೃಷ್ಣ ಸಾರು, ಚಂದ್ರಿಕಾ ಮೇಡಮ್ ಕೂಡ ಬರಲಿಲ್ಲ. ಅವರು ಎಲ್ಲೋದ್ರು? ಏನಪ್ಪ, ಸ್ವಲ್ಪ ಬೇಗ ಹೋಗಪ್ಪ.
ನಿತ್ಯ ಇರು, ಗಂಗಾ ಇಲ್ಲೇ ಬರ್ತಿದ್ದಾಳೆ. ನೀನ್ ಹೋಗು ಇಲ್ಲಿಂದ. ಗಂಗಾ ಬಂದ್ರು ಜೈ ಬಂದ್ರು ಯಾರು ಬಂದ್ರು ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಇವತ್ತು ಏನೋ ಒಂದು ಡಿಸೈಡ್ ಆಗ್ಬೇಕು. ನಿತ್ಯ ಕಾಮ್ ಡೌನ್ ಪ್ಲೀಸ್, ಕಾಮ್ ಡೌನ್. ಇದು ಟೈಮ್ ಅಲ್ಲ, ದಯವಿಟ್ಟು ನನ್ನ ಮಾತು ಕೇಳು. ಕೇಳಲ್ಲ ನಿತ್ಯ ಪ್ಲೀಸ್. ನಾನು ಯಾರ ಮಾತು ಕೇಳಲ್ಲ, ನಿನ್ ಮಾತಂತೂ ಕೇಳೋದೇ ಇಲ್ಲ. ರೂಪಾ ಮೇಡಮ್ ಯಾರ ಹತ್ರ ಮಾತಾಡ್ತಿದ್ದಾರೆ? ಅಲ್ಲಿ ಮಗಳು ಪಿಂಡ ಪ್ರಧಾನ ಕಾರ್ಯನ ಬಿಟ್ಟು ಇವ್ರು ಮಾಡ್ತಿರೋ ಕೆಲಸ ಏನು? ನಿಂತ್ಕೊಳ್ಳಿ ಮೇಡಮ್. ಮೇಡಮ್ 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 ಇಷ್ಟು ಅರ್ಜೆಂಟಾಗಿ ಯಾಕೆ ಹೋದ್ರು? ಇಷ್ಟು ಹೊತ್ತು ಯಾರ ಹತ್ರ ಮಾತಾಡ್ತಾ ಇದ್ರು? ರೂಪಾ ಹೋಗ್ತಿದ್ದಳ್ರಿ. ಪಿಂಡ ಪ್ರದಾನ ಆಯ್ತೇನೋ ಚಂದ್ರಿಕಾ? ಅಲ್ಲ, ಇದಕ್ಕೇನೋ ಕಾರಣ ಇದೆ. ಇವಾಗ ಕಾರಲ್ಲಿ ಹೋಗಿದ್ಯಾರು? ರೂಪಾ ಅಲ್ವಾ? ಕಾರಲ್ಲಿ ಇನ್ಯಾರಿದ್ರು? ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಕಾರ್ಯ ಇನ್ನೂ ಮುಗ್ದಿಲ್ಲ. ಮಧ್ಯದಲ್ಲಿ ಅವ್ರು ಯಾಕೆ ಹೋಗಿದ್ದು? ಅದೇ ನಂಗೂ ಅರ್ಥ ಆಗ್ತಿಲ್ಲ. ಆಹಾ, ಅರ್ಥ ಆಗದೆ ಇಷ್ಟೊಂದು ನಾಟಕ ಮಾಡಿದ್ಯಾ ತಾಯಿ? ಅರ್ಥ ಆಗದೆ ಇಷ್ಟೊಂದು ಮೋಸ ಮಾಡಿದ್ಯಾ? ಅರ್ಥ ಆಗದೆ ಇಷ್ಟು ಸುಳ್ಳು ಹೇಳಿದ್ಯಾ? ಅರ್ಥ ಆಗ್ದೇನೆ ಇದೆಲ್ಲ ಮುಚ್ಚಿಟ್ಯಾ? ಅರ್ಥ ಆಗ್ದೇನೆ ಇಷ್ಟೊಂದು ಸತ್ಯ ಮುಚ್ಚಿಟ್ಟು ಅರ್ಥ ಆಗ್ದೇನೆ ಅವಳ ಜೊತೆ ಸೇರಿ ನಮ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿದ್ಯಾ? ನೀವು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ನಿನ್ ಬಗ್ಗೆ, ನಿನ್ ಹಾಗಿರೋ ಅವಳ ಬಗ್ಗೆ. ಅವಳಂದ್ರೆ ಯಾರು? ಇನ್ಯಾರು? ನಿತ್ಯ. ಈಗಷ್ಟೇ ಕಾರಲ್ಲಿ ಹೋದ್ಲಲ್ಲ, ಏನು ಗೊತ್ತಿಲ್ದಾಗೆ ನಾಟಕ ಮಾಡ್ತಿದ್ಯಲ್ಲ. ನಿತ್ಯ ಈಗ ಹೋದ್ಲ? ಅಮ್ಮ ಮಹಾನಟಿ, ನಮ್ ಮುಂದೆ ಅಷ್ಟೆಲ್ಲ ನಡ್ಸೋದ್ ಬೇಡ. ನಿತ್ಯ ಬದುಕೇ ಇದ್ದಾಳೆ ಅಂತ ನಮಗೂ ಗೊತ್ತು. ನಿತ್ಯ ಬದುಕೇ ಇದ್ದಾಳ? ಸತ್ತಿದ್ದು ಅವ್ರ ಚಿತ್ತೆ ಬೆಂಕಿಲಿ ಉರ್ತಿದ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಇನ್ನೂ ನಮ್ಮನ್ನ ನಂಬ್ಸೋಕ್ ಆಗಲ್ಲ. ನಿನ್ ಗುಟ್ಟು ರಟ್ಟಾಯ್ತು. ನಿತ್ಯ ಬದುಕಿದ್ದಾಗ್ಲೇ ಪಿಂಡ ಇಡ್ತಿದ್ದೀರಿ. ಇದೆಲ್ಲ ಯಾಕೆ ಮಾಡ್ತಿದ್ದೀರೋ? ನಾವು ಕಂಡು ಹಿಡ್ದು ನಿಮ್ ಗುಟ್ನ ರಟ್ ಮಾಡ್ತೀವಿ. ನೋಡು, ನಮ್ಮಿಬ್ರಿಂದ ನೀವು 3 ಜನ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ನಿಮ್ ರಹಸ್ಯ ತಿಳ್ಕೊಂಡು ನಿಮ್ಗೆಲ್ಲ ಮಣ್ಣು ಮುಗಿಸದೆ ಇದ್ರೆ ನಾವು ಪೌಡರ್ ಕೃಷ್ಣ ಚಂದ್ರಿಕಾನೇ ಅಲ್ಲ. ನೋಡು, ಇಲ್ಲಿ ನೋಡಪ್ಪ, ಈ ಪಿಂಡನ್ ತಗೊಂಡು ಆ ನೀರಲ್ಲಿ ಬಿಟ್ಬಿಟ್ಟು ನಮಸ್ಕಾರ ಮಾಡಪ್ಪ. ಹೋಗು. ಸರ್ ತಗೊಳ್ಳಿ ಸರ್. ನಿತ್ಯ
ಬದುಕಿದಾಳೆ ಅನ್ನೋ ವಿಷಯ ಈಗಲೇ ಹೋಗಿ ಜೈಗೆ ಹೇಳ್ಬೋದು. ಆದ್ರೆ ಅವನು ಸಾಕ್ಷಿ ಕೇಳ್ತಾನೆ. ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವಾಗ ಹೇಳ್ತೀನಿ. ಈ ಪಿಂಡನ ನೀರ್ ಮಧ್ಯದಲ್ಲಿ ಬಿಟ್ಟು ನಮಸ್ಕಾರ ಮಾಡಪ್ಪ. ನಿತ್ಯ ಸತ್ತು ಹೋದ ಅಂದಿರೋ ನಿನ್ ವಿಷಯ, ಬದುಕಿದ್ದಾಗ್ಲೇ ಸತ್ತಿರೋ ಹಾಗೆ ಅಡಗಿರೋ ನಿತ್ಯ ವಿಷಯ, ನಿಮ್ಮಿಂದ ಡ್ರಾಮಾ ಮಾಡಿಸ್ತಿರೋ ರೂಪ ವಿಷಯ. ಆದಷ್ಟು ಬೇಗ ಸಾಕ್ಷಿ ಜೊತೆ ಹೊರಗ್ ಬರುತ್ತೆ. ನಿಮ್ಮ ಅಂತ್ಯನ ನೋಡ್ತೀವಿ. ಮನೆಯಿಂದ ಹೊರಗೆ ಹಾಕ್ತಾಗ ಬೀದಿಲಿ ಬೇಡ್ಕೊಂಡ್ ತಿನ್ನಕ್ಕೆ ರೆಡಿಯಾಗಿರೆ. ನಮ್ಗೆ ವಾರ್ನಿಂಗ್ ಕೊಟ್ಟಿಯಲ್ಲ, ಇದು ನಮ್ ವಾರ್ನಿಂಗು. ನಿತ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ಊಟ ಮಾಡು, ತಿನ್ನು ನಿತ್ಯ. ವಾಟ್ ಹ್ಯಾಪನ್ ನಿತ್ಯ? ಯಾಕೆ ಊಟ ಅನ್ಬಿಸಾಕ್ತಿದ್ಯಾ? ಅದು ನಂಗೆ ಫುಡ್ ಹಾಗೆ ಕಾಣಿಸ್ತಾ ಇಲ್ಲ ಮಾಮ್. ಅಲ್ಲಿ ನನ್ಗಿಟ್ಟಿರೋ ಪಿಂಡದ ಹಾಗೆ ಕಾಣಿಸ್ತಾ ಇದೆ. ನನ್ ಪಿಂಡನ ನಾನೇ ತಿನ್ಬೇಕಾ ಹೇಳು? ನಿತ್ಯ, ನಿಂಗೆ ಹೇಳ್ಬೇಕಾಗಿರೋದ್ನೆಲ್ಲ ಹೇಳಾಯ್ತು. ಇನ್ನು ನಿನ್ನಿಷ್ಟ. ನೀನಿನ್ನೂ ಅದೇ ಮೂಡಲ್ಲಿದ್ರೆ ನಾನೇನ್ ಮಾಡ್ಲಿ ಹೇಳು? ನೀನೇನು ಮಾಡಲ್ಲ. ಐ ನೋ. ಇಷ್ಟು ರೆಕ್ಲೆಸ್ ಆಗಿ ಹೇಗ್ ಮಾತಾಡ್ತೀಯ ಮಾಮ್ ನೀನು? ನಾನು ಬದುಕಿದ್ದಾಗ್ಲೇ ಅಲ್ಲಿ ಪಿಂಡ ಇಡ್ತಾ ಇದ್ರೆ ಹೆತ್ತ ತಾಯಿಯಾಗಿ ಏನ್ ಮಾಡ್ದೆ ನೀನು? ಕನಿಷ್ಠ ತಡಿಯಕ್ ನೋಡಿದ್ಯಾ? ಆ ಫ್ಯಾಮಿಲಿ ಜೊತೆ ಸೇರಿ ನಂಗೆ ಶ್ರದ್ಧಾಂಜಲಿ ಮಾಡ್ಬಿಟ್ಟೆ. ಬದುಕಿದ್ದಾಗ್ಲೇ ಪಿಂಡ ಇಟ್ರೆ ಆ ಪೇನ್ ಹೇಗಿರುತ್ತೋ ನಿನಗೆ ಗೊತ್ತಿಲ್ಲ ಮಾಮ್. ನಾನ್ ಪ್ರೀತಿಸೋನೆ ನಾನ್ ಸತ್ತೆ ಅಂದ್ಕೊಂಡು ನನ್ ಡೆತ್ ಸೆರೆಮನಿ ಮಾಡ್ತಾ ಇದ್ರೆ ನನಗಾಗ್ತಿರೋ ಹರ್ಟ್ ನಿನಗೆ ಗೊತ್ತಾಗಲ್ಲ. ನಾನಿರ್ಬೇಕಾದ ಪ್ಲೇಸಲ್ಲಿ ಆ ಗಂಗಾ ನಿಂತ್ಕೊಂಡು ನನ್ ಸಾವನ್ನ ನೆನೆಸ್ಕೊಂಡು ಮೌನಾಚರಣೆ ಮಾಡ್ತಾಳೆ. ಅದನ್ನ ನನ್ ಕಣ್ಣಾರೆ ನೋಡ್ತಾ ನನ್ ಕಣ್ಣಲ್ಲಿ ಬರೋ ಕಣ್ಣೀರ್ನ ನೀನ್ ನೋಡ್ಲಿಲ್ಲ.